ಏನು ಮಾತಾಡ್ತೀರಾ ಅವ್ರ ಹತ್ರ? ಏನೋ ವಿ ಮುನಿಯಪ್ಪ ಸಭೆ ಕರಿತೀನಿ ಅದು ಇದು ಅಂದರು. ಅವರ ಪಾಪ ಎಲ್ಲ ಎಲೆಕ್ಷನ್ ಬ್ಯುಸಿನಲ್ಲಿದ್ದಾರೆ. ದಾವಣಗೆರೆ BJP ಅವರು ಅಪೋಸಿಷನಲ್ಲಿದ್ದಾರೆ, ಅವರು ಏನು ಮಾತಾಡ್ತಾ ಇಲ್ಲ. ಒಟ್ಟಲ್ಲಿ ನಮಗೆ ತೊಂದರೆ ಆಗ್ತಾರೆ ದಬ್ಬಗಳಿಗೆ, ಆಟೋದವ್ರಿಗೆ. ಯಾರು ಕೇಳ್ತಾರೆ? ಯಾರು ಕೇಳಲ್ಲ ಅಲ್ವಾ? ಜನರಲ್ ಆಗಿ ಹೇಳೋದು ನಾನು. ಅವ್ರು ಸಿದ್ದರಾಮಯ್ಯ ಅವ್ರು ಇದ್ದಾರೆ, DK ಶಿವಕುಮಾರ್ CM, ಅವ್ರು CM ಆಗಬೇಕು ಅಂತ ಅವ್ರವ್ರು ಕಿತ್ತಾಡ್ತಾ ಇದ್ದಾರೆ ಅಷ್ಟೇ. ಪಬ್ಲಿಕ್ಕದು ಯಾರು ಕೇಳೋರಿಲ್ಲ. ಬೇಡ ಮಾತಾಡಿ ವೇಸ್ಟು. ನಾವು ನಾಳೆ GB ಎಲೆಕ್ಷನ್ಗೆ ಬರ್ತಾರೆ, ಅವಾಗ ಓಟ್ ಕೇಳಕ್ಕೆ ಬರ್ತಾರೆ. ಅವಾಗ ಏನು ಮಾಡೋದು? ಅವ್ರು ಓಟ್ ಎಲ್ಲಿ ತೊಗೋಬೇಕು ಅಂತ ಅವ್ರಿಗೆ ಗೊತ್ತು, ತೊಗೊಳ್ತಾರೆ ಅಷ್ಟೇ. ನಾವು ಏನು ಮಾತಾಡಿದ್ರು ಎಲ್ಲ ವೇಸ್ಟೇ. GB ಬಂದೇ ಬರ್ತಾರಲ್ವ ಅವರು. ಅವಾಗ ಏನು ಹೇಳ್ತಾರೆ ಅವರು? ಅದು ಹಂಗಾಯಿತು, ಅವ್ರು ಮಾಡಲಿಲ್ಲ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಕಳಿಸ್ಲಿಲ್ಲ, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾರೆ ಇವರು ಅಷ್ಟೇ, ಇನ್ನೇನಿಲ್ಲ. ಮೇಯ್ನ್ ಯಾರು? ಹೊಣೆಗಾರಿಕೆ ಯಾರು? ಆಹಾರ ಸಚಿವರು ಮೊನ್ನೆ ತಾನೇ ಹೇಳಿದ್ರಲ್ಲ ಮೀಟಿಂಗಲ್ಲಿ, ನಾವು ಬ್ಯುಸಿನಲ್ಲಿದ್ದೀವಿ, ನಾನು ಸಭೆ ಕರಿತೀನಿ ಅಂತ. ಅವ್ರವ್ರು ಸೀಟ್ ಉಳಿಸ್ಕೊಳಕ್ಕೆ ನೋಡ್ತಾ ಇದ್ದಾರೆ. ಇವಾಗ 30 ಜನ ಹೋಗಿದ್ದಾರೆ ಡೆಲ್ಲಿಗೆ. ಅವ್ರು ನೆಕ್ಸ್ಟ್ ನಮ್ಗೆ 2-3 ವರ್ಷ ಆಯಿತು, ನಮಗೆ ಮಿನಿಸ್ಟ್ರಿಪ್ ಕೊಡಿ ಅಂತ ಇದ್ದಾರೆ. ಅವ್ರು ಯಾರು ಸೀಟಿಗೆ ಕಾಯ್ತಾರೆ? ಮಿನಿಸ್ಟ್ರ್ ಆಗಬೇಕು, ಅವ್ರ ವಂಶಪಾರಂಪರ ಉದ್ಧಾರ ಆಗಬೇಕಷ್ಟೇ. ಇನ್ನೇ ಬರೀ ವೇಸ್ಟೇ ನಾವು ಮಾತಾಡೋದು. ನೀವು ಇದು ಮಾಡೋದು, ನೀವು ಪಬ್ಲಿಕ್ ಇದು ಮಾಡೋದು ಕೂಡ ವೇಸ್ಟೇ. ನೋ ಯೂಸ್ ಇದು. ಯಾವ ಬಂಕಲ್ಲಿ ಏನಕ್ಕೆ ಬರ್ತಾರೆ ಮೇಡಮ್ ಅವರು? ಅವ್ರಿಗೆ ಹೇಳಿದ್ದೀವಿ, ಇವ್ರು ನೋಡ್ತಾ ಇದ್ದಾರೆ, ಅವ್ರು ನೋಡ್ತಾ ಇದ್ದಾರೆ ಅಂತಾರೆ. ಯಾರನ್ನ ಬಂದು ನೋಡ್ತಾ ಇದ್ದಾರಾ? 120 ರೂಪಾಯಿ ಲೀಟ್ರು ಅಂತಾರೆ. ಅದೇ ಆಗಿದ್ದು 60 ರೂಪಾಯಿ ಇದ್ದು, 59-60 ರೂಪಾಯಿ ಇತ್ತು. ರೇಟ್ ರೈಸ್ ಆಗಿದ್ದು ಅವ್ರಿಗೆ ಇಷ್ಟ ಬಂದಂಗೆ ಆಗ್ತಾ ಇದ್ದಾರೆ. 59 ರೂಪಾಯಿ 60 ಪೈಸೆ, 59 ಚಿಲ್ಲರೆ ಇದಕ್ಕೆ ಅದು ಕ್ಯೂ ಇರುತ್ತೆ ಇಲ್ಲಿ, ಇನ್ನೇನಿಲ್ಲ. ನಾನು 1 ಅವರ್ ಆಯ್ತು. ಮೇಡಮ್ ನಮ್ಮದು ಪ್ರೈವೇಟ್ ಗಾಡಿ, ಪರ್ಮನೆಂಟ್ 1-2-3 ಬಾಡಿಗೆಗಳು ಸಿಕ್ಕತ್ತೆ, ಹೊಡಿತೀನಿ ಅಷ್ಟೇ. ಮೇಡಮ್ ನಾನು ಹೇಳ್ತೀನಲ್ಲ ಮೇಡಮ್, RTO ಇರೋದೇನಕ್ಕೆ ಮೇಡಮ್? ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದೇನಕ್ಕೆ ಅಲ್ವಾ? ಅವ್ರು ನೋಡ್ಕೋಬೇಕಾದ್ರು. ರೀಸನ್ ಹೇಳಿ, ರೀಸನ್ 1000 ಹೇಳ್ಕೊ. ಅದಕ್ಕೂ ಗ್ಯಾಸ್ಗೂ ಸಂಬಂಧ ಇಲ್ಲ ಅಲ್ವಾ? ಇವಾಗ ಹೇಳ್ತಾ ಇದ್ದೀರಾ ವಾರ್ ನಡೀತಾ ಇದೆ ಅಂತ ಇದ್ದಾರೆ, ಏನೋ ಬರ್ತಾ ಇಲ್ಲ, ಅದು ಇದು. ನಾವು TV ನಲ್ಲಿ ನೋಡಿ ಬೇಜಾರಾಗಿದೆ. ಆ ಟ್ರಂಪ್ ಒಬ್ಬ ತಿಕ್ಕಲ್ ನನ್ನ ಮಗ ಮಾತಾಡ್ದಂಗೆ ಮಾತಾಡ್ತಾನೆ. ಇವತ್ತು ಮಾತಾಡ್ತಾರೆ, ಅವತ್ತು ಮಾತಾಡ್ತಾರೆ ಅಂತಾರೆ. ಏನು ಮಾತಾಡಿದ್ರೆ ಏನು ಪ್ರಯೋಜನ? ಸರಿಯಾಗಿ ನಾನು ಹೇಳೋದು ಏನು ಗೊತ್ತಾ? ಟ್ರಂಪು ಅವ್ನು ಯಾರು ಇನ್ನೊಬ್ಬ ಇದ್ದಾನಲ್ಲ, ಅವರಿಬ್ಬರು ಬಿಟ್ಟು ಅವರಿಬ್ಬರು ಕಿತ್ಲಾಡ್ಕೊಳ್ಳಿ. ಎಲ್ಲ ಅವ್ನು ಗ್ರೌಂಡಿಗೆ ಬಿಟ್ಬಿಡಿ ಅವ್ರನ್ನ. ಯಾರನ್ನ ಬೇಕಾದ್ರೂ ಸಾಯಿಸ್ಲಿ. ಇರೋ ಪಬ್ಲಿಕ್ ಇಂಡಿಯಾ ಥ್ರೂಔಟ್ ವರ್ಲ್ಡ್ನಾಗ ಸಾಯಿಸ್ತಾ ಇದ್ದೀರಾ ನೀವು. ಕರೆಕ್ಟ್ ತಾನೇ ನಾನು ಹೇಳ್ತಾ ಇರೋದು? ಅಷ್ಟೇ. ಅವರಿಬ್ಬರಿಗೆ ಬೇಕಾಗಿರೋದು, ಅವರಿಗೂ ಪ್ರತಿಷ್ಠೆ ಬೇಕು. ಯಾರಿಗೆ ಬೇಕಾದ್ರೆ ಸಾಯಿಸ್ಕೊಳ್ಳಿ. ಅವನ್ನ ಚುಚ್ಕೊಳ್ಳಿ, ಅವನ್ನ ಚುಚ್ಕೊಳ್ಳಿ. ನಮಗೇನು ತೊಂದರೆ ಆಗ್ತಾ ಇರೋದು ಯಾರಿಗೆ? ಥ್ರೂಔಟ್ ಕಂಟ್ರಿ ತೊಂದರೆ ಆಗ್ತಾ ಇದೆ. ಅದು ಬಿಡ್ತೀವಿ ಅಂತಾರೆ, ಇದು ಬಿಡಲ್ಲ ಅಂತಾರೆ. ನೆನ್ನೆ ಪಾಕಿಸ್ತಾನದವ್ರು ಏನೋ ಬಂದಿದ್ದಾರೆ ಮೀಡಿಯೇಟರ್ ಆಗಿ, ಅವ್ರಿಗೂ ಆಗಿಲ್ಲ. 21 ಷರತ್ತು, ಇವ್ರದ್ದೊಂದು ಷರತ್ತು, ಅವ್ರದ್ದೊಂದು ಷರತ್ತು. ಅವ್ರವ್ರ ನೋವು ಅವ್ರವ್ರಿಗೆ ಗೊತ್ತಿರುತ್ತೆ. ಸುಮ್ಮನೆ ನಾವು ಮಾತಾಡಿ ವೇಸ್ಟೇ ಇದೆ. ರಾಜ್ಯ ಸರ್ಕಾರಕ್ಕೆ ಏನು ಹೇಳ್ತೀವಿ? ಅವ್ರೇನು ನೋಡ್ತಾ ಇಲ್ಲ ಬಿಡಿ. ಅವರೆಲ್ಲ ಸೀಟ್ ಭದ್ರ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾರೆ. ನಾನೇ ಹೇಳ್ತೀನಿ ಕೇಳಿ, ನಾನು ಪಬ್ಲಿಕ್ಕಾಗಿ ನಾವು ಓಟ್ ಹಾಕಿದ್ದೀವಿ. ಯಾವ ಪಕ್ಷಕ್ಕೆ ಹಾಕಿದ್ದೀವಿ ಬೇಡ, ನಾವು ಯಾವ ಪಕ್ಷ ಆದರೂ ಅಷ್ಟೇ. ಯಾರು ಕೆಲಸ ಮಾಡ್ತಾರೋ, ಯಾರು ಒಳ್ಳೆ ವ್ಯಕ್ತಿ ನೋಡ್ಕೊಂಡು ನಾವು ಓಟ್ ಹಾಕ್ತೀವಿ ಹೊರತು ಪಕ್ಷ ನಮಗೆ ಇಂಪಾರ್ಟೆಂಟ್ ಅಲ್ಲ. ಒಬ್ಬ ಒಳ್ಳೆ ನಮಗೆ ಯಾರೇ ಆದರೂ ಸಿಗ್ತಾರ, MLA ಆದರೂ ಕೂಡ ಅಂಥವ್ರಿಗೆ ನಾವು ಓಟ್ ಹಾಕ್ತೀವಿ. ಕೆಲಸ ಮಾಡಿಸ್ತಾರ? ನಮ್ಮ ಕೆಲಸ ಹೋಗಿದ ತಕ್ಷಣ, ನಮ್ದು ಯಾವುದೋ ಹೋಗಿದ ತಕ್ಷಣ ಏನು ನಾವೇನು ಇದ್ಬೇಡ. ನಾವು ಯಾವುದೋ ಒಂದು ಕೆಲಸ ಹೇಳಿದ್ರೆ ಮಾಡಿಕೊಟ್ರೆ ಅಂಥವ್ರಿಗೆ ಓಟ್ ಹಾಕ್ಬೇಕಷ್ಟೇ ನಾವು. ಮುಖ್ಯಮಂತ್ರಿಗಳು ಅವ್ರಿಗೆ ಏನಕ್ಕೆ ಮೇಡಮ್ ಜವಾಬ್ದಾರಿ? ಅವ್ರು ಸೀಟ್ ಉಳಿಸ್ಕೊಳಕ್ಕೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ವ ನಿಮಗೆ? ಇವಾಗ ನಾನು ಹೇಳಿದ್ರು ಅಷ್ಟೇ. ನನಗೆ ಗ್ಯಾಸ್ ನನಗೆ ಕೊಟ್ಟರೆ ಅಂದರೂ ಸಾಕು, ನನಗೆ ಬಿಡಿ. ನಾಳೆ ನೋಡ್ಕೊಳ್ಳೋ, ತಿರ್ಗಾ ಕ್ಯೂ ನಿಂತ್ಕೊಳ್ಳೋಣ. ಒಂದು ದಿವಸ ಸಂಪಾದನೆ ಮಾಡ್ತೀವಿ, ಒಂದು ದಿವಸ ಮಾಡಲ್ಲ.